ಯುವರ್ ಆನರ್, ಉದ್ದೇಶಪೂರ್ವಕವಾಗಿ ಅಶ್ವಿನ್ ಅವರು ಪ್ರಿಯಾಮಣಿಯವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನೋದಕ್ಕೆ ನನ್ನ ಹತ್ರ ಎಲ್ಲಾ ಸಾಕ್ಷ್ಯಾಧಾರಗಳು ಇದೆ. ಅದನ್ನ ಕೋರ್ಟ್ ಮುಂದೆ ಪ್ರಸ್ತುತಪಡಿಸೋದಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ವಿಚಾರಣೆ ಮಾಡೋದಕ್ಕೆ ಕಟಕಟೆಗೆ ನರ್ಸ್ ರೂಪಾ ಅವ್ರನ್ನ ಕರೆಸ್ಬೇಕು. ರೂಪಾ 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 ಅವರೇ, ಈ ವ್ಯಕ್ತಿ ನಿಮಗೆ ಗೊತ್ತಾ? ಹಾ, ಗೊತ್ತು ಮೇಡಮ್. ಎಲ್ಲಿ ನೋಡಿದ್ದೀರಾ? ಯಾವಾಗ? ಕೆಲವು ದಿನಗಳ ಹಿಂದೆ ಪ್ರಿಯಾಮಣಿಯವ್ರನ್ನ ಕರ್ಕೊಂಡು ಹೋಗಕ್ ಬಂದಿದ್ರು. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಪ್ರಿಯಾನ ಕರ್ಕೊಂಡು ಹೋಗೋದಕ್ಕೆ ಇವರು ಬಂದಿದ್ರಂತೆ. ರೂಪಾ ಅವರೇ, ಬಂದೇನ್ ಹೇಳಿದ್ರು? ಅದು ನಮ್ಮ ಅಣ್ಣನ ಮದ್ವೆ ಇದೆ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅಲ್ಲ, ಒಬ್ಬ ನರ್ಸ್ ಆಗಿ ನೀವ್ ಹೇಗ್ ಡಿಸಿಷನ್ ತಗೊಂಡ್ರಿ? ಡಾಕ್ಟರ್ ಪರ್ಮಿಷನ್ ತಗೊಂಡಿದ್ರಾ? ಲೆಕ್ಚರ್ ಅಲ್ಲಿ ಎಂಟ್ರಿ ಮಾಡಿಸಿದ್ರಾ? ಅಥವಾ ಮ್ಯಾನೇಜ್ಮೆಂಟ್ ಇಂದ ಪರ್ಮಿಷನ್ ತಗೊಂಡಿದ್ರಾ? ಇಲ್ಲ ಮೇಡಮ್, ಅವರು ಅವಕಾಶ ಮಾಡ್ಕೊಡ್ಲಿಲ್ಲ, ತುಂಬಾ ಅರ್ಜೆಂಟ್ ಮಾಡ್ಬಿಟ್ರು. ಇವತ್ತು ಅಣ್ಣನ ಮದ್ವೆ ಇದೆ, ನೀವು ಕಳ್ಸ್ಕೊಡ್ಬೇಕು ಅಂತ ಹೇಳಿದ್ರು. ಓ, ಅದಕ್ಕೆ ಕಳ್ಸ್ಕೊಟ್ಬಿಟ್ರಾ ನೀವು? ಇಲ್ಲ ಮೇಡಮ್, ನಾನು ಕಳ್ಸಲ್ಲ ಅಂತಾನೆ ಹೇಳಿದೆ. ಡಾಕ್ಟರ್ ಬೈತಾರಂತನೂ ಹೇಳಿದೆ. ಆದ್ರೆ ಇವರು ತುಂಬಾ ಫೋರ್ಸ್ ಮಾಡಿದ್ರು. ಬೇಗ ಕರ್ಕೊಂಡು ಬರ್ತೀನಿ ಅಂತ ಅಂದ್ರು, ಅದಕ್ಕೆ ಕಳ್ಸ್ಕೊಟ್ಟೆ. ಆದ್ರೆ ಪ್ರಿಯಾಮಣಿಯವರು ವಾಪಸ್ ಬರ್ಲೇ ಇಲ್ಲ ಅಲ್ವಾ? ಹೌದು ಮೇಡಮ್. ಯಾಕೆ ಅಂತಂದ್ರೆ ಅಶ್ವಿನ್ ಅವರು ಪ್ರಿಯಾಮಣಿಯವ್ರನ್ನ ಮತ್ತೆ ವಾಪಸ್ ಬರಕ್ಕಾಗ್ದಿರೋ ಲೋಕಕ್ಕೆ ಕಳ್ಸ್ಕೊಟ್ಬಿಟ್ಟಿದ್ರು ಅಂತ ಹೇಳೋದಕ್ಕೆ ನಾನು ತುಂಬಾ ವಿಷಾದಿಸ್ತೀನಿ ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಅಶ್ವಿನ್ ಏಕಾಏಕಿ ಮದುವೆ ಮಂಟಪದಿಂದ ಹೊರಟಿದ್ದಾರೆ ಅನ್ನೋದಕ್ಕೂ ನಮ್ಮ ಹತ್ರ ಸಾಕ್ಷಿ ಇದೆ. ಇಲ್ಲಿಂದ ಹೊರಟೋರು ಪ್ರಿಯಾ ಅಡ್ಮಿಟ್ ಆಗಿರೋ ಹಾಸ್ಪಿಟಲ್ಗೆ ರೀಚ್ ಆಗಿದ್ದಾರೆ ಅನ್ನೋದಕ್ಕೂ ನಮ್ಮ ಹತ್ರ ಸಾಕ್ಷಿ ಇದೆ. ಅಲ್ಲಿ ರೀಚ್ ಆದವರು ಪ್ರಿಯಾಮಣಿಯವ್ರನ್ನ ಅಲ್ಲಿಂದ ಕರ್ಕೊಂಡು ಹೊರಟಿದ್ದಾರೆ ಅನ್ನೋದಕ್ಕೂ ನಮ್ಮ ಹತ್ರ ಸಾಕ್ಷಿ ಇದೆ. ಆದ್ರೆ ಅಲ್ಲಿಂದ ಹೊರಟೋರು ಮದುವೆ ಮನೆಗೆ ಬರ್ಲೇ ಇಲ್ಲ. ಇಷ್ಟು ಸಾಕ್ಷಿಗಳು ಸಾಕಲ್ವಾ ಅಶ್ವಿನ್ನೇ ಅಪರಾಧಿ ಅಂತ ತೀರ್ಮಾನ ಮಾಡೋದಕ್ಕೆ? ಅದು ಎಷ್ಟು ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡಿದ್ದಾರೆ ನೋಡಿ ಯುವರ್ ಆನರ್. ಬೇರೆ ದಿನ ಆಗಿದ್ರೆ ಅಶ್ವಿನ್ ಎಲ್ಲಿ ಹೋದ, ಏನ್ ಮಾಡ್ತಿದ್ದಾನೆ ಅಂತ ಬೇರೆಯವ್ರ ಗಮನ ಇವ್ರ ಕಡೆ ಬರುತ್ತೆ. ಅದೇ ಮದ್ವೆ ದಿನ ಆದ್ರೆ ಎಲ್ರು ಮದ್ವೆ ಕೆಲ್ಸದಲ್ಲಿ ಬ್ಯುಸಿ ಇರ್ತಾರೆ. ಆ ಸಮಯದಲ್ಲಿ ಇವ್ರ ಕೆಲಸನ ನಿರ್ವಿಘ್ನವಾಗಿ ಸಾಧಿಸ್ಕೋಬಹುದು ಅನ್ನೋ ಹುಂಬತನದಲ್ಲಿ ಇಂಥ ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಅಪರಾಧಿ ಅಶ್ವಿನ್ ಅವರು. ನಾನು ಹಾಜರುಪಡಿಸಿರೋ ಸಾಕ್ಷ್ಯಾಧಾರಗಳು ಹಾಗೆ ಪ್ರತ್ಯಕ್ಷದರ್ಶಿಗಳು ಹೇಳಿರೋ ಹೇಳಿಕೆಗಳನ್ನ ಗಂಭೀರವಾಗಿ ಪರಿಗಣಿಸಿ ಅಶ್ವಿನ್ ಅವರೇ ಅಪರಾಧಿ ಅಂತ ತೀರ್ಮಾನ ಕೊಟ್ಟು ಹೆಂಡ್ತಿನ ಕಳ್ಕೊಂಡು ದುಃಖದಲ್ಲಿರೋ ಕಾರಣ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಯುವರ್ ಆನರ್. ಅರ್ಜುನ್, ನೀವೇನಾದ್ರೂ ಕ್ರಾಸ್ ಕ್ವಶನ್ ಮಾಡೋದಿದೆಯಾ? ಹೌದು ಮಹಾಸ್ವಾಮಿ. ಅಶ್ವಿನ್ ಅವ್ರು ಬಂದು ಮದುವೆ ಇದೆ ಅಂತ ಪ್ರಿಯಾ ಅವ್ರನ್ನ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರಿ. ಹೌದು ಸರ್. ಅಶ್ವಿನ್ ಅವ್ರೇನಾದ್ರೂ ಬಲವಂತವಾಗಿ ಕರ್ಕೊಂಡು ಹೋದ್ರಾ? ಬಲವಂತ ಏನ್ ಮಾಡಿಲ್ಲ ಸರ್. ಓಕೆ. ಪ್ರಿಯಾ ಅವರು ಏನಾದ್ರೂ ಬರಲ್ಲ ಅಂತ ಹಠ ಮಾಡಿದ್ರಾ ಅಥವಾ ಖುಷಿಯಾಗಿ ಹೋದ್ರಾ? ಇಲ್ಲ, ಖುಷಿಯಾಗಿ ಹೋದ್ರು. ಹೌದಾ? ಹೌದು. ಖುಷಿಯಾಗಿ ಹೋದ್ರಾ? ಹೌದು ಸರ್. ಅವ್ರನ್ನ ಇವರು ಬಲವಂತ ಮಾಡಿದ್ರೆ ನಾನ್ಯಾಕೆ ಸರ್ ಕಳಿಸ್ತಾ ಇದ್ದೆ? ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್.